One Music. ಇದು ನನ್ನ ಪ್ರಭು ರಾಮನ ಕತೆ. ಮನುಷ್ಯನಾಗಿ ಹುಟ್ಟಿದವ ದೇವರಾದ ಚರಿತೆ. ಅವನ ಬದುಕೆ ಘನತೆಯ ಉತ್ಸವ. ಅದಕ್ಕೆ ಅವನ ಹೆಸರು ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ನನ್ನ ಪುತ್ರಿ ಸೀತೆಯ ಸ್ವಯಂವರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುವೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಸ್ವಯಂವರದ ನಿಬಂಧನೆ, ಯಾರು ಭಗವಂತ ಶಿವನ ಈ ಮಹಾಧನಸ್ಸನ್ನು ಎತ್ತಿ ಅದಕ್ಕೆ ಸೂತ್ರವನ್ನು ಏರಿಸುವನೋ ಆ ವ್ಯಕ್ತಿ ನನ್ನ ಪುತ್ರಿ ಸೀತೆಯನ್ನು ವರಿಸುವ ಅಧಿಕಾರ ಪಡೆಯುವನು. ಸಾಧ್ಯವಿಲ್ಲ. ಚತುರ್ದಶಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೂಪ ತಂಡಗಳಲ್ಲಿ ಚಂಡಾಡಬಲ್ಲ ಗಂಡು ಗಾಳಿಗಳ ಮಂಡಲ ನಾಯಕನಾದ ಗಂಡನೆಯ ಗಂಡನ ಗಂಡನಾದ ಪ್ರಚಂಡ ರಾವಣ. ದಶಕಂಠ ಲಂಕಾಪತಿ ರಾವಣ, ರಾವಣ ದಶಕಂಠ ಲಂಕಾಪತಿ ರಾವಣ, ರಾವಣ ದಶಕಂಠ ಲಂಕಾಪತಿ ರಾವಣ, ರಾವಣ ದಶಕಂಠ ಲಂಕಾಪತಿ ರಾವಣಾಸುರ. ರಾಮ, ಶಿವಧನಸ್ಸಿಗೆ ಸೂತ್ರವನ್ನು ಏರಿಸಿ ಜನಕ ರಾಜರನ್ನು ಆಕ್ಷೇಪಣೆಗಳಿಂದ ಮುಕ್ತಗೊಳಿಸಿ. प्रभु अवध बिहारी, तुमसे बड़ा है तुम्हारा नाम। जय श्री राम, जय श्री राम।
श्री राम जय श्री राम। पवन जस्तुति पात्र पावन चरित्र सीता कल्याण वैभोग में राम कल्याण वैभोग पवन जस्तुति पात्र पावन चरित्र रवि सोमवर नेत्र रमणीय गात्र ರಾಮ, ನೀನು ಬಹಳ ಚೆನ್ನಾಗಿ ಬಲ್ಲೆ. ಧರ್ಮದ ಮೂಲವೇ ಸತ್ಯವೆಂದು ನೀನು 14 ವರ್ಷಗಳ ಕಾಲ ವನದಲ್ಲಿ ಇದ್ದು ವನವಾಸವನ್ನು ಅನುಭವಿಸಬೇಕು ರಾಮ. भिक्षां देहि। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ರಾಘವ ಅಂದು ನನ್ನನ್ನು ವರಿಸಲು ಶಿವಧನಸ್ಸನ್ನೇ ಮುರಿದವರು ಈಗ ರಾವಣನ ಗರ್ವವನ್ನು ಮುರಿಯಬೇಕು. ಧರ್ಮನೇ ದೇವರು ಅಂದನ
ಬರ್ತಾ ಇದ್ದೀನಿ ರಾವಣ. ನ್ಯಾಯದ 2 ಪಾದಗಳಿಂದ ನಿನ್ನ ಅನ್ಯಾಯದ 10 ತಲೆಗಳನ್ನು ತುಳಿದು ಹಾಕಲು ಬರ್ತಾ ಇದ್ದೀನಿ, ನನ್ನ ಜಾನಕಿಯನ್ನ ಕರೆದೊಯ್ಯಲು. ನಾನು ಇಕ್ಷ್ವಾಕು ವಂಶಜನಾದ ರಾಘವ ನಿಮ್ಮ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಹಿಂಜರಿಯುವುದಿಲ್ಲ. ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಎಲ್ಲರೂ ದಯಮಾಡಿ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಯೂಶುವಲ್ ಆಗಿ ಫಸ್ಟ್ ಕೋರಿಯೋಗ್ರಾಫರ್ಸ್ಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂದರೆ ರಾಮಾಯಣ ಕಾನ್ಸೆಪ್ಟ್ ಯೂಶುವಲ್ ಆಗಿ 8th 9th ಮಕ್ಕಳು ಮಾಡುವಂಥದ್ದು, 5th 6th ಮಕ್ಕಳ ಕೈಯಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ನೀವು ಜೋರಾದ ಚಪ್ಪಾಳಿಸೋದು ಕೇಳಿಸ್ಲೇಬೇಕು. ನೆಕ್ಸ್ಟ್ ಚಪ್ಪಾಳೆ ಯಾರಿಗೆ ಗೊತ್ತಾ? ಈ ಎಲ್ಲ ಮಕ್ಕಳುಗಳಿಗೆ ಅದ್ಭುತವಾಗಿ ಅಭಿನಯ ಮಾಡಿದ್ರು, ನೃತ್ಯ ಮಾಡಿದ್ರು, ಆಲ್ ಇನ್ ಒನ್ ಕಂಪ್ಲೀಟ್ ಫೈರ್ ಆನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಹೊಡಿರಿ ಚಪ್ಪಾಳೆನ ಜೋರಾಗಿ, ಎಸ್, ಗುಡ್ ಜಾಬ್. ಎಲ್ಲರೂ ಕೂಡ ಜೊತೆಯಾಗಿ ಒಂದು ಫೋಟೋಗೆ. ಎಸ್, ಮುಂದೆ ಹೋಗಿ. ಅದು ಸ್ಪೆಷಲಿ ನಮ್ಮ 5th 6th ಮಕ್ಕಳು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಎಸ್, ಅದಕ್ಕೆ ನಿಮ್ಮ ಚಪ್ಪಾಳೆನೇ ಕಾರಣ ಅಂತ ಹೇಳ್ಬೋದು. ದರ್ಶನ್ ಸರ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ಬಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಎಸ್ ಡೆವಿಲ್ ಚಿತ್ರದ ಗೀತೆಗೆ ಸಖತ್ತಾಗಿ ಹೆಜ್ಜೆ ಹಾಕಕ್ಕೆ ವೇದಿಕೆ ಮೇಲೆ ಜೊತೆ ಆಗ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್. ಇವಳೆನ್ನ ಲಂಡನ್ ಕ್ವೀನ್, ಮಂಗಳೂರು ಮಂಗಡ ಮೀನ, ದಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲನ, ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ, ಜವಾರಿ ಜನ ನಾನು ಹಾರಿಸಲೆ ನನ್ನ ಫ್ಲೈಟ್, ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ, ಎರ್ರ ಬೆರ್ರಿ ಹೊಡ್ಕೊತೈತಿ ಅದ ಯಾವಾಗ ನಗ್ಗಾರಿ, ಲಾಲಿಪಾಪ್ ಕೊಡೋದಂದ್ರ ಇವಳಿಗೆ ತುಂಬಾ ಇಷ್ಟ ರೀ, ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಸ್ಟೋರಿ, ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ತಪ್ಪಸಂದ ಕ್ಯಾಂಡಿ, ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ, ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ತಪ್ಪಸಂದ ಕ್ಯಾಂಡಿ, ಬಂದು ನೋಡಿ ಕಾಟನ್ ಕ್ಯಾಂಡಿ ಒಮ್ಮೆ ಕಾಟನ್ ಕ್ಯಾಂಡಿ. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್. ಅವಳ ಕೂದಲನ್ನು ಕೂಡ. ಕ್ಲಿನಿಕ್ ಪ್ಲಸ್ ಈಗ 60% ಅಧಿಕ. ಇದರಲ್ಲಿದೆ ಮಿಲ್ಕ್ ಪ್ರೋಟೀನ್. ಕ್ಲಿನಿಕ್ ಪ್ಲಸ್ ಹೆಚ್ಚು ಬಲಿಷ್ಠತೆ. ಲೂಯಿ ವಿಟ್ಟೊನ್ ಬ್ಯಾಗು, ಮಯಾಮಿ ಮಾಡೆಲ್ ಸ್ವಾಗು, ನೋಡಲ್ಲ ಪ್ರೈಸ್ ಟ್ಯಾಗು, ಅಮ್ಮಮ್ಮ ಇವಳು ಮಿಲಿಯನ್ನರ್ ಮೇಕಪ್, ಇವಳ ಅಸ್ತ್ರ ಹಾಕ್ತಾಳ ಕಾಸ್ಟ್ಲಿ ವಸ್ತ್ರ, ಲಕ್ಷ್ಮಿ ಐತಿನ ಸೂತ್ರ, ಇವಳ ಆಟಿಟ್ಯೂಡ್ ಇಸ್ ನಾಟ್ ಟು ಫೇರ್. ಅಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ನೋಡು. ಸಂಪಿಗೆ ಚೆಂಡು ರೋಜಾ ಹೂವ. ಬ್ರೋ, ಈ ತರ ಮಾಡಿದ್ರೆ ಯಾರು ತಗೋತಾರ ಬ್ರೋ? ಸಂಡೇ ಸಂಪಿಗೆ, ಮಂಡೆಗೆ ಮಲ್ಲಿಗೆ, ಟ್ಯೂಸ್ಡೇ ಮತ್ತೆ ಫ್ರೆಂಡ್ಸ್ ಡೇ, ಥರ್ಸ್ಡೇ ಯೋಚನೆ ಮಾಡ್ತಾ ವೀಕೆಂಡ್ ಅಂತೆ, ಬಂದ ಮೇಲೆ ಬಾಕಿ ಮಾತೇನು.
ಶೇಪು ನಿನ್ನ ವಾಕಿಂಗ್ ಸ್ಟೈಲ್ ಟಾಪು ಬೇರೆ ಹುಡುಗಿರು ನಿನ್ನ ಮುಂದೆ ಪಕ್ಕ ಫ್ಲಾಪು ನೋಡ್ಕೊಂಡು ಒಳ್ಳೆ ಗ್ಯಾಪು ಮಾಡ್ದಲ್ಲೇ ನನ್ನ ಟ್ರಾಪು ಯಾರೇನೇ ಎಂದುಕೊಳ್ಳಿ ನೀನಂತೂ ಫುಲ್ಲು ಟಾಪು ಏನ್ ಚಂದ ಕಾಣಿಸ್ತೀಯ ನೀನೆ ಚಂದ ಚಕ್ಕೋರಿ ಬಿಟ್ರ ಮತ್ತ ಸಿಕ್ಕಂಗಿಲ್ಲ ಮತ್ತ ಸೆಲ್ಫಿ ಹೊಡ್ಕೋರಿ ಚಾಕ್ಲೇಟ್ ಕೊಡೋದಂದ್ರೆ ಇವಳು ತುಂಬಾ ಇಷ್ಟ ಒಂದೊಂದಾಗ ಕೊಡ್ಬೇಡ ಒಬ್ಬೊಬ್ರಾಗ ಇಸ್ಕೋರಿ ಕೊಡೋದಂದ್ರೆ ಇವಳು ತುಂಬಾ ಇಷ್ಟ ಒಂದೊಂದಾಗ ಕೊಡ್ಬೇಡ ಒಬ್ಬೊಬ್ರಾಗ ಇಸ್ಕೋರಿ ಇವಳ ನೋಡಿ ಕೊಟ್ಟನ್ ಕ್ಯಾಂಡಿ ಸಬ್ಬ ಪಸಂದ್ ಕ್ಯಾಂಡಿ ಬಂದು ನೋಡಿ ಕೊಟ್ಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕೊಟ್ಟನ್ ಕ್ಯಾಂಡಿ ಸಬ್ಬ ಪಸಂದ್ ಕ್ಯಾಂಡಿ ಬಂದು ನೋಡಿ ಕೊಟ್ಟನ್ ಕ್ಯಾಂಡಿ ಓ ಮೇರಿ ಕೊಟ್ಟನ್ ಕ್ಯಾಂಡಿ ಮಗ ಮಜ ಗಾಧಾ ಮಗ ಮಸ ಸರಗಡೆ ಮಗದ ಸರಿಗ 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 ಸೆಂಟರ್ ಫ್ರೂಟ್ ಕೈಸಿ ಜೀಬ್ ಲಬಾಯಿ ನೋಡಿ ಕೊಟ್ಟನ್ ಕ್ಯಾಂಡಿ ಸಬ್ಬ ಪಸಂದ್ ಕ್ಯಾಂಡಿ ಬಂದು ನೋಡಿ ಕೊಟ್ಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕೊಟ್ಟನ್ ಕ್ಯಾಂಡಿ ಸಬ್ಬ ಪಸಂದ್ ಕ್ಯಾಂಡಿ ಬಂದು ನೋಡಿ ಕೊಟ್ಟನ್ ಕ್ಯಾಂಡಿ ಓ ಮೇರಿ ಕೊಟ್ಟನ್ ಕ್ಯಾಂಡಿ ಓ ಮೈ ಗಾಡ್, ನಿಜವಾಗ್ಲೂ ಅಡ್ವರ್ಟೈಸ್ಮೆಂಟ್ಗೂ ಕೂಡ ಈ ರೇಂಜ್ಗೆ ಹೆಜ್ಜೆ ಹಾಕ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಪುಟಾಣಿ ಮಕ್ಕಳು. ಎಲ್ಲ ಮುಂದೆ ಬರ್ತೀರಾ ಇವಾಗ? ಅವನು ಫೈರ್ ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತವನೆ. ಇಷ್ಟನಾ ಅಮ್ಮ ಇಷ್ಟನಾ? ಇಬ್ರು. ಇದು ಕೊಡಿರಿ ಚಪ್ಪಾಳೆ. ಎಸ್, ಹಾಯ್ ಹಾಯ್ ಆಯ್ ಓಯ್. ಓಕೆ, ನಿಮಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಇಬ್ರು ಇಷ್ಟ. ಇಬ್ರು ಇಷ್ಟ. ನೋಡೋಣ ಯಾವುದಾದ್ರೂ ಮಗು ಯೂನಿಕ್ ಆಗಿ ಆನ್ಸರ್ ಮಾಡುತ್ತಾ ಅಂತ. ಹಾಯ್ ಹಾಯ್ ಹಲೋ ಹಲೋ ಹಾಯ್. ಹಾಯ್. ಏನು ಅಲರ್ಟ್ ಆಗಿದೆ. ಎಸ್, ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ನಿಮಗೆ? ಅಮ್ಮ. ಅಮ್ಮ. ಅಪ್ಪ ಎಲ್ಲಿದ್ದೀರಾ ಅಪ್ಪ? ಎಸ್, ಓಕೆ, ಇಲ್ಲಿ ಕೇಳೋಣ. ನಿಮಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಮ್ಮ. ಸ್ವಲ್ಪ ಮುಂದೆ ಹೋದ್ರೆ ಕೆಳಗಡೆನೆ ಬೀಳ್ತೀಯಾ, ಹಿಂದೆ ಬರಮ್ಮ. ಎಸ್, ಓಕೆ, ಜೋರಾದ ಚಪ್ಪಾಳೆ ಸದ್ದು ಕೇಳಿಸ್ಬೇಕು. ಪುಟಾಣಿಗಳು ಮುದ್ದಾಗಿ ಹೆಚ್ಚಿ ಹಾಕಿದ್ರು. ಇವಾಗ ಟಾಟಾ ಬಾಯ್. ನರ್ಸರಿ, LKG, UKG ಪೇರೆಂಟ್ಸ್ ದಯಮಾಡಿ ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಎಸ್, ಅಲ್ಲೇ ಎಂಟ್ರೆನ್ಸಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಓಕೆ, ದಯಮಾಡಿ ಕರ್ಕೊಳ್ಳಿ. ಹಾಗೆ ಒಂದು ಅವ್ರನ್ನೂ ಕೂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರೋಣ. ಎಸ್, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಚೇರ್ ಚೇರ್ ಚೇರ್. ಜೋರಾದ ಚಪ್ಪಾಳೆ ಸದ್ದು ಕೇಳಿಸ್ಬೇಕು. ನಿಮ್ಮ ಅಮೂಲ್ಯವಾದ ಸಮಯನ ಈ ಒಂದು ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್. ಎಸ್, ನಿಮ್ಮ ಬೆಂಬಲ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀರಿ. ಎಸ್, ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಸದಾಕಾಲ ನಮ್ಮ ಶಾಲೆ ಮೇಲೆ ಹೀಗೆ ಇರಲಿ ಅಂತ ಒಂದು ಪುಟ್ಟದಾದ ಗೌರವ ಸಮರ್ಪಣೆ ಸನ್ಮಾನ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಸದ್ದು ಕೇಳಿಸ್ಬೇಕು. ನಮ್ಮ ಬಾಲಾಜಿ ಸರ್ಗೆ ಹಾಗೆ ಲಕ್ಷ್ಮೀ ನರಸಿಂಹ ಸರ್ಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ವಿ. ಸದಾ ನಿಮ್ಮ ಪ್ರೀತಿ ಬೆಂಬಲ ಈ ಒಂದು ಶಾಲೆ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಮತ್ತೊಮ್ಮೆ ಈ ಒಂದು ವೇದಿಕೆ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇಷ್ಟೊತ್ತು ಕೂಡ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಅಮೂಲ್ಯವಾದ ಸಮಯನ ನೀಡಿದ್ದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಎಸ್, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಆಗ್ಲೇ ಹೇಳ್ತಾ ಇದ್ದೆ ಡಿ ಬಾಸ್ ಅಂತ. ಎಸ್, ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ಎಸ್,
ನಿಮ್ಮೆಲ್ಲರಿಗೋಸ್ಕರ, ನಮ್ಮ ಡಿ ಬಾಸ್ ಸರ್ ಅಭಿಮಾನಿಗಳಿಗೋಸ್ಕರ ಈ ಒಂದು ಗೀತೆ ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪುಟಾಣಿಗಳು ಎಸ್ ಡೆವಿಲ್ ಚಿತ್ರದ ಗೀತೆಗೆ ಸಖತ್ತಾಗಿ ಹೆಜ್ಜೆ ಹಾಕಕ್ಕೆ ಮ್ಯೂಸಿಕ್ 3, 2, 1 here we go. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ, ದೊಡ್ಡವ ದಾಸ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತೂರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡುತ್ತಪ್ಪು. ಏನೇ ದಬಾಕಿದ್ಯಾ? ಹೊರಗಡೆ ಬಕೆಟ್ ದಬಾಕಿದ್ದೀನಿ. ಪ್ರಿನ್ಸೆ ಒಂದ್ ಪದ್ಯ ಹೇಳ್ತೀನಿ. ನಾಯಿ ಹೊಡಿಯಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯಬೇಕು ಎಮ್ಮೆ ಹಾಲು, ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಾಲು, ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಾಲು, ತಲೆಯಲ್ಲಿಯ ಒಂದೇ ಒಂದು ಕೂದಲು. ವಾವ್, ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಏನ್ರು ನಿಮಗೆ ನಾಳೆ ಅಲ್ಲ ನಾಡಿದ್ದು ಸ್ಕೂಲ್ಗೂ ಅಲ್ಲ ನೀವು? ಎಸ್, ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ? ನಿಮ್ಮ ಓಟ್ ಯಾರಿಗೆ? ಅಬ್ಬಾ, ಈ ಕಡೆ ಕೇಳೋಣ, ನಿಮ್ಮ ಓಟ್ ಯಾರಿಗೆ? ಎಸ್, ನಾಳೆ ಫಿನಾಲೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಎಸ್, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಬೆಂಬಲ ನೀಡಿ ದ ಡಿಸರ್ವಿಂಗ್ ಕ್ಯಾಂಡಿಡೇಟ್ ವಿನ್ ಆಗಲಿ ಅಂತ ಹೇಳ್ತಾ, ಇವಾಗ ಪರ್ಫಾರ್ಮೆನ್ಸ್ ಹೇಗಿತ್ತು ನೋಡಿ? ಎನರ್ಜಿನೇ ಗಿಲ್ಲಿ ಅಂದಾಗ ಸೌಂಡ್ ಬಂತು, ಇಲ್ಲಿ ಮಕ್ಕಳದು ಪರ್ಫಾರ್ಮೆನ್ಸ್ ಕೇಳಿದಾಗ ಸೌಂಡೇ ಬರ್ತಾ ಇಲ್ಲ. ಹೇಗಿತ್ತು ಪರ್ಫಾರ್ಮೆನ್ಸು? ಎಸ್, ಥ್ಯಾಂಕ್ ಮ್ಯೂಸಿಕ್. ಶ್ರೀನಿವಾಸನಿ
ಹಾಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರಿ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನೀಲಾಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ ದೇವಾಲಯದಲ್ಲಿ ಮನೆಯು ಲಕ್ಷ್ಮೀ ನಿವಾಸ ನೀಗುವೆ ಜನರ ಸಂಕಷ್ಟವ ನೀ ತರುವೆ ಮನಕ್ಕೆ ಸಂತೋಷವ ಕಾರುಣ್ಯ ನಿಧಿಯೇ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಸುಂದರಿದಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವಜ್ರಮಹುಟಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋಪಿ ಜನಪ್ರಿಯ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀಮಾನ್ ವೆಂಕಟರಮಣ ಗೋವಿಂದ. ನಿಜವಾಗ್ಲೂ ಆ ಸಾಕ್ಷಾತ್ ಭಗವಂತನೇ ಈ ಒಂದು ವೇದಿಕೆಗೆ ಬಂದಂಗಾಯಿತು. ಹೊಡಿರಿ ಚಪ್ಪಾಳೆನ. ವಿಡಿಯೋ ಮಾಡೋದು ಬಿಟ್ಬಿಟ್ಟು ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟಿ. ನಿಜವಾಗ್ಲೂ ಕೋರಿಯೋಗ್ರಫಿ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು,
ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸ್ಪೆಷಲಿ ನಮ್ಮ ಪೋಷಕರು ಮಕ್ಕಳಿಗೆ ಏನೋ ಜೋರಾಗಿ ಚಪ್ಪಾಳೆ ತಟ್ಟೋ ಥರ ಮಾಡಪ್ಪ. ನೋಡಿ ಇವಾಗ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಪೋಷಕರು, ಅಲ್ಲಿವರೆಗೂ ತಲುಪ್ತು. ಎಸ್, ಏನು ಕೇಳೋದು ಗೊತ್ತಾ, ಚಪ್ಪಾಳೆ ತಟ್ಟಿ ತಟ್ಟಿ ಎಲ್ಲಿ ಕೊನೆ ಆಗಿದ್ದಂಥ ನಮ್ಮ ರವಿಕುಮಾರ್ ಸರ್ಗೆ ಒಂದು ಚಿಕ್ಕದಾದ ಗೌರವ ಸಮರ್ಪಣೆ ಸನ್ಮಾನ ಕಾರ್ಯಕ್ರಮ. ಹೊಡಿರಿ ಚಪ್ಪಾಳೆನ, ಜೋರಾದ ಚಪ್ಪಾಳೆ ಸದ್ದು ಕೇಳಿಸ್ಬೇಕು. ಸರ್, ನಿಮ್ಮ ಬೆಂಬಲ ಸದಾಕಾಲ ನಮ್ಮ ಶಾಲೆ ಮೇಲೆ ಹೀಗೆ ಇರಲಿ ಅಂತ ಒಂದು ಪುಟ್ಟದಾದ ಗೌರವ ಸಮರ್ಪಣೆ. ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ಲೆಟ್ಸ್ ಗೋ ಫಾರ್ ಒನ್ ಮ್ಯೂಸಿಕ್. 5, 4, 3, 2, 1. இறங்கி வந்தாச்சு, கடலை கொந்தளிக்கும் சுனாமியே உண்டாச்சு. மணிக்கா வெளுச்சி எதுக்கா எனர்ஜி, தலைய சுத்த வைக்கும் சுறாவலி பொண்ணாச்சு. பட்டுன்னு பார்த்தாலே பல்ஸ் தும்பாடி, ஒட்டுவா மீன் எல்லாம் கூத்தாடுங்க. இரவ கலரா கொஞ்சம் விளையாடி, சால்ட்டும் நான் தொட்டா ஸ்வீட் ஆகுங்க. ஊதுறாத பகல் கனவில்லையே வட்டி ஒரு கிளாஸுக்கு அதை பார்க்க அவரு டிராபிக் ஒரு உண்மை சொல்லவா சரி கொத்து சொல்லணுமா எனக்கு சொத்து சோகம் வந்தா மாத்திட்டுற உந்தா பக்கல்ல நான் மாச கட்டுற சந்தா ஒரசாம பத்திக்கப்பா ஒதட்டோரம் தித்திக்கப்பா இருக்காத ஒத்தையில ஒத்தையில ஒரு வாட்டி சந்திக்கப்பா மயங்காட்டி சந்திக்கப்பா தயங்காத வெத்தையில வெத்தையில சாபம் நேரத்தில் ஒலும்பி அழுவாத பூஜா ஆட்டத்தில் இன்னும் சொன்னா நான் கொல்ல வறுமை கோலத்தில் நேர்மை பார்க்காத இளமை காலத்தில் ரீசன்ஸில் ஆயில்ல நிலப்ப சபப்பா தஞ்சாவூர் காரி மனச ரெண்டாக்கி வரவாக்கில்ல இரும்ப கரும்பாக்கும் பப்பாலி லாரி ஆஷா கைப்பட்டு தோணாமல்ல வா வா ஊது ஊது
ಅಬ್ಬಾ ಇವಾಗ ಖುಷಿ ಆಗ್ತಾ ಇದೆ ಅಪ್ಪ ನಮ್ಮ ಆಡಿಯನ್ಸ್ನ ನೋಡಿ. ಚಪ್ಪಾಳೆ ತಟ್ಟಿ ಅನ್ನೋಕ್ಕಿಂತ ಮುಂಚೆ ಚಪ್ಪಾಳೆ ತಟ್ತಾ ಇದ್ದಾರೆ. ಸೊ ಹೇಗಿತ್ತು ನಮ್ಮ ವೈಟ್ ಚೂಡಿಯಲ್ಲಿ ನನ್ನ ಕೈ ಸ್ಟ್ರೈಟ್ ಕೂತ್ಕೊಂಡಿದ್ದೀರಲ್ಲ, ಬೇಗ ನಿಮ್ಮ ಫೋನ್ ತಗೊಂಡು ಬೇಗ ಬನ್ನಿ. ಸೊ ಯಾರ ಹೆಸರನ್ನ ನಾನು ಹೇಳ್ತೀನಿ ಅಂದರೆ ಕೈ ತೋರಿಸ್ತೀನಿ, ದಯಮಾಡಿ ನಿಮ್ಮ ಫೋನ್ ಸಮೇತರಾಗಿ ಸ್ವಲ್ಪ ಬೇಗ ಬನ್ನಿ. ಎಸ್ ಮೇಡಮ್, ನೀವು ಸ್ಪೆಕ್ಸ್ ಹಾಕಿದ್ದೀರಲ್ಲ, ಎಸ್ ನಿಮ್ಮ ಸೆಲ್ ಫೋನ್ ತೊಗೊಂಡು ಬೇಗ ಸ್ಟೇಜ್ ಮೇಲೆ ಬನ್ನಿ, ಬೇಗ ಬೇಗ ಬೇಗ. ನೀವೇ ಅವ್ರು ಬರ್ತಾ ಇದ್ದಾರೆ, ನೀವು ಬನ್ನಿ, ನೀವೇ ಬನ್ನಿ ಪ್ಲೀಸ್, ಎಲ್ಲರೂ ಕೂಡ ಜೊತೆ ಆಗೋಣ. ಎಷ್ಟು ಚೆನ್ನಾಗಿರುತ್ತೆ. ಗುಡ್, ಜೋರಾದ ಚಪ್ಪಾಳೆ ಸದ್ದು ಕೇಳಿಸ್ಬೇಕು. ಆ ಪೇರೆಂಟ್ಸ್ಗೆ ಹೇಳಿದ ತಕ್ಷಣ ಎಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ. ಪರ್ಪಲ್ ಡ್ರೆಸ್ಸಲ್ಲಿ ಹಾಕೊಂಡು ಕೂತ್ಕೊಂಡಿದ್ದಾರಲ್ಲ, ಪರ್ಪಲ್ ಡ್ರೆಸ್, ಅವಾಗಿಂದ ಚೇರ್ ಅಪ್ ಮಾಡ್ತಾ ಇದ್ದಾರೆ ಅವರು. ಎಸ್ ಮೇಡಮ್ ಬನ್ನಿ ಪ್ಲೀಸ್, ನಿಮ್ಮ ಸೆಲ್ ಫೋನ್ ತೊಗೊಂಬನ್ನಿ. ಹಾಗೆ ನಿಮಗೆ ಸಗದಾಗಿರೋ ಬಹುಮಾನ ಕೂಡ ಇರುತ್ತೆ. ನೀವೇ ಸ್ಪೆಕ್ಸ್ ಹಾಕ್ಕೊಂಡು ಪರ್ಪಲ್ ಡ್ರೆಸ್ ಹಾಕ್ಕೊಂಡಿದ್ದೀರಲ್ಲ, ನೀವೇ. ಎಸ್ ಸ್ವಲ್ಪ ಬೇಗ ಬನ್ನಿ. ಸೂಪರ್. ನೋಡಿ, ಕರೆದ ತಕ್ಷಣ ನಮ್ಮ ಪೋಷಕರು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಎಸ್, ಗಂಡಂದ್ರು ಸಜೆಸ್ಟ್ ಮಾಡ್ಬೋದು, ನಿಮ್ಮ ಹೆಂಡತಿ ನಂಗೆ ಕಾಣಿಸ್ತಾ ಇಲ್ಲ ಕೈ ತೋರಿಸಿದ್ರೆ ನಾನು ಕರಿತೀನಿ ಅವ್ರನ್ನ. ಎಸ್ ಮೇಡಮ್, ವೈಟ್ ಡ್ರೆಸ್ಸಲ್ಲಿ ನೀವೇ. ಎಸ್ ಬನ್ನಿ ಮೇಡಮ್. ಹಾಗೆ ಬ್ಲೂ ಡ್ರೆಸ್ಸು ಮೇಡಮ್, ನೀವು ಬ್ಲೂ. ಎಸ್ ಬನ್ನಿ, ಸ್ಕೈ ಬ್ಲೂ. ಬೇಗ ಬರಬೇಕು. ಹಾಗೆ ಈ ಕಡೆ ಯಾರು? ನಿಮ್ಮ ಮಗಳ ಸರ್, ಅವ್ರನ್ನ ಕರೀರಿ. ಮೇಡಮ್ ಬನ್ನಿ. ಪಾಪ ನಿಮ್ಮ ಎಸ್ ಯಾರಂತ ಗೊತ್ತಿಲ್ಲ, ಅವರು ತೋರಿಸ್ತಾ ಇದ್ದಾರೆ ಕೈನ. ಬನ್ನಿ ಬೇಗ ಬನ್ನಿ ಮೇಡಮ್, ಬೇಗ ಬನ್ನಿ, ಕಮಾನ್. ಎಸ್ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ನಿಮ್ಮ ಪಕ್ಕದಲ್ಲಿರೋರು ಕರೆದೆ ಮೇಡಮ್, ಬರ್ತಾ ಇದ್ದಾರೆ, ಬನ್ನಿ. ಪರ್ಪಲ್ ಡ್ರೆಸ್, ನಿಮ್ಮ ಹೆಸರು ಏನು ಹೇಳಿ? ಚೈತ್ರ ಅವ್ರ ಪಕ್ಕದಲ್ಲಿ ಯಾರು ಕೂತ್ಕೊಂಡಿರೋದು? ಶಾಲಿನಿ ಅವರೇ ದಯಮಾಡಿ ಬರಬೇಕು. ಶಾಲಿನಿ, ಎಸ್ ಫೋನ್ ಸಮೇತರಾಗಿ ಬರಬೇಕು ಎಲ್ಲರೂ. ಬನ್ನಿ ಮೇಡಮ್, ಸ್ಟೇಜ್ ಮೇಲೆ ಬನ್ನಿ. ಹಾಗೆ ನಮ್ಮ ಕೃಪಾ ಮೇಡಮ್ ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ. ಮೇಡಮ್, ಪೇರೆಂಟ್ಸ್ ಜೊತೆ ನೀವು ಕೂಡ ಒಂದು ಕ್ಷಣ ಮಕ್ಕಳಾಗಿ ಬೆರಿಬೇಕು. ಇವಾಗ ಎಲ್ಲರೂ ಬರಬೇಕು. ಎಸ್ ಮೇಡಮ್, ನೀವು ಫೋನ್ ತೊಗೊಂಬನ್ನಿ. ಕೃಪಾ ಮ್ಯಾಮ್, ಫೋನ್. ಏನು ಕೂಗಿದ್ದು, ಚಪ್ಪಾಳೆ ತಟ್ಟಿದ್ದು. ನೋಡಿ, ನಮ್ಮ ರಚಿತಾ ರಾಮ್ ಥರ ಕಾಣಿಸ್ತಾ ಇದ್ದಾರೆ, ಡಿಂಪಲ್ ಕ್ವೀನು. ಓಕೆ, ಎಸ್ ಮೇಡಮ್, ಪರ್ಪಲ್ ಡ್ರೆಸ್, ನಿಮ್ಮ ಸ್ನೇಹಿತೆ ಬರ್ತಾರೆ, ಬನ್ನಿ ನೀವು. ಎಸ್ ಸರ್, ಇದು ಗಂಡು ಮಕ್ಕಳಿಗೆ ಕ್ವಶನು. ನಾವು ಹೆಣ್ಮಕ್ಳು ಸಕ್ಕತ್ತಾಗಿ ರೆಡಿ ಆದ ತಕ್ಷಣ ಫಸ್ಟ್ ಕೆಲಸ ಏನು ಸರ್ ಮಾಡ್ತೀವಿ ಹೇಳಿ ಸರ್? ನೋಡಿರ್ತೀರಾ, ನೀವು ತೆಗ್ದಿರ್ತೀರಾ ಫೋಟೋ, ಸೆಲ್ಫಿ ತಗೊಳ್ಳೋದು. ಎಸ್, ಇವಾಗ ನೀವೇನು ಮಾಡಬೇಕು ಅಂದರೆ, ನಿಮಗೆ ಕೊಡೋ ಕಾಲಾವಕಾಶ ಬರೀ 60 ಸೆಕೆಂಡ್ ಮಾತ್ರ. ಎಷ್ಟು? 60 ಸೆಕೆಂಡ್. ಇಷ್ಟು ಜನ ನೋಡ್ತಾ ಇದ್ದೀರಲ್ಲ, ಸೊ 60 ಸೆಕೆಂಡ್ ಬೇಡ, ನಿಮಗೋಸ್ಕರ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡ್ತೀನಿ. 2 ಮಿನಿಟ್ಸ್ ಕೊಡ್ತೀನಿ, ವಿಚ್ ಮೀನ್ಸ್ 120 ಸೆಕೆಂಡ್ಸ್. ಸೊ ನಮ್ಮ ಸೌಂಡ್ ಆಪ್ರೇಟರ್ಸ್ ಅವಾಗಿಂದ ಫುಲ್ ಎನರ್ಜಿಯಾಗಿ ಕಾಣಿಸ್ತಾ ಇದ್ದಾರೆ, ಕ್ಯಾಪ್ ಗಿಪ್ ಹಾಕ್ಕೊಂಡು ಫುಲ್ ಸಖತ್ತಾಗಿ ಸ್ಮಾರ್ಟಾಗಿ ಕೂತ್ಕೊಂಡಿದ್ದಾರೆ. ಇವಾಗ ಏನು ಮಾಡಬೇಕು ಅಂದರೆ, ನಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ಸಖತ್ತಾಗಿರೋ ಸಾಂಗ್ ರೆಡಿ ಮಾಡಬೇಕು. ನೀವು 1 2 3 ಸ್ಟಾರ್ಟ್ ಅಂದ ತಕ್ಷಣ ಕೆಳಗಡೆ ಹೋಗಬೇಕು. ಯಾರು ಹೈಯೆಸ್ಟ್ ಸೆಲ್ಫೀಸ್ ತಗೊಂಡ್ಬರ್ತೀರೋ ಅವರು ಈ ಟಾಸ್ಕ್ನ ವಿಜೇತರಾಗ್ತಾರೆ. ರೂಲ್ ನಂಬರ್ 1, ಆ ಸೆಲ್ಫಿಯಲ್ಲಿ ನೀವು ಮತ್ತೆ ಯಾರ ಜೊತೆ ಫೋಟೋ ತಗೊಳ್ತಿರ್ತೀರಾ ಇಬ್ಬರೇ ಕಾಣಿಸ್ಕೋಬೇಕು. 3ನೇ ವ್ಯಕ್ತಿ ಕಾಣಿಸ್ಕೊಂಡ್ರೆ ಆ ಫೋಟೋ ಕೌಂಟ್ ಆಗಲ್ಲ. ನೋಡೋಣ ಯಾರು ಹೈಯೆಸ್ಟ್ ಫೋಟೋಸ್ ತಗೊಂಡ್ಬರ್ತಾರೆ ಅಂತ. ಆಡಿಯನ್ಸ್, ಶುರು ಮಾಡೋಣ ಗೇಮು. ನೋಡಿ, ನಮ್ಮ ಶಾಲೆಯಲ್ಲಿ ಬರೀ ಮಕ್ಕಳಷ್ಟೇ ಪರ್ಫಾರ್ಮ್ ಮಾಡ್ತಿಲ್ಲ, ಇವಾಗ ನಮ್ಮ ಪೇರೆಂಟ್ಸ್ ಕೂಡ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಆನ್ ದ ಕೌಂಟ್. ಸರ್, ಸಾಂಗ್ ರೆಡಿನಾ? 3 ಕೌಂಟಿಂಗ್ ಹೇಳಿ ನನ್ನ ಜೊತೆ, ನೋಡೋಣ. 3. ಅಪ್ಪ, ಗಂಡು ಮಕ್ಳು ಕಾಯ್ತಾ ಇದ್ದಾರಪ್ಪ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ. ಎಸ್ ಮೇಡಮ್, ಬನ್ನಿ. ಇನ್ನು 3 ಹೇಳ್ತಾ ಇದ್ದೀನಿ, ಓಡೋಗ್ಬಿಟ್ರು. ನಮ್ಮ ಆಡಿಯನ್ಸ್ ನೋಡಿ ಎಷ್ಟು ಅಲರ್ಟ್ ಆಗಿದ್ದಾರೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೂ ಸೆಲ್ಫಿಗೂ ತುಂಬ ಜನ್ಮದ ನಂಟಿದೆ ಅಂತ. ರೆಡಿ? ಆನ್ ದ ಕೌಂಟ್ 3 2 1, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಡಿ. ಲೆಟ್ಸ್ ಸೀ ಯಾರು ಹೈಯೆಸ್ಟ್ ಸೆಲ್ಫೀಸ್ ತಗೊಂಡ್ಬರ್ತಾರೆ ಅಂತ. ಓಡಬೇಕು, ಇಲ್ಲೇ ಟೈಮ್ ಕಳಿಬಾರ್ದು, ಎಲ್ಲ ಆಡಿಯನ್ಸ್ ಹತ್ರ ತಗೊಂಡ್ಬರ್ಬೇಕು. ಲೆಟ್ಸ್ ಸೀ. ಆಲ್ರೆಡಿ 15 ಸೆಕೆಂಡ್ಸ್ ಆಗೋಯ್ತು. ಲೆಟ್ಸ್ ಸೀ, ನೋಡೋಣ ಯಾರು ಹೈಯೆಸ್ಟ್ ಸೆಲ್ಫೀಸ್ ತಗೊಂಡ್ಬರ್ತಾರೆ ಅಂತ. 20 ಸೆಕೆಂಡ್ಸ್, 25 ಸೆಕೆಂಡ್ಸ್ ಓಡ್ತಾ ಇದೆ ಟೈಮು. ಹಾಗೆ 30 ಸೆಕೆಂಡ್ಸ್, 35 seconds, 40 seconds, 45 seconds, 50 seconds, 55 seconds,
ಎಸ್ 1 ನಿಮಿಷ ಆಗೋಯ್ತು, ಬರೀ 60 ಸೆಕೆಂಡ್ ಮಾತ್ರ ನಿಮ್ಮ ಕೈಯಲ್ಲಿರೋದು, ಓಡಬೇಕು ಎಲ್ಲ. ಸಗದಾಗಿ ನೋಡೋಣ ಯಾರು ಹೈಯೆಸ್ಟ್ ಸೆಲ್ಫೀಸ್ ತಗೊಂಡ್ಬರ್ತಾರೆ ಅಂತ. ಒಲಿಂಪಿಕ್ಸ್ ಅಲ್ಲೂ ಈ ರೇಂಜಿಗೆ ಓಡಲ್ಲ, ಆ ರೇಂಜಿಗೆ ಓಡ್ತಾ ಇದ್ದಾರೆ ನಾವು ಹೆಣ್ಮಕ್ಳು. ಲೆಟ್ಸ್ ಸಿ. ಜಸ್ಟ್ 40 ಸೆಕೆಂಡ್ಸ್ ಮಾತ್ರ ಬಾಕಿ ಇರೋದು. 35 ಸೆಕೆಂಡ್ಸ್ ಬಾಕಿ ಇದೆ. 30 ಸೆಕೆಂಡ್ಸ್, 25 ಸೆಕೆಂಡ್ಸ್. ನೋಡೋಣ 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 ಯಾರು ಹೈಯೆಸ್ಟ್ ಸೆಲ್ಫೀಸ್ ತಗೊಂಡ್ಬಿಡ್ತಾರೆ. 20 ಸೆಕೆಂಡ್ಸ್, 20, 15. ಸರ್ ಮ್ಯೂಸಿಕ್ ಆಫ್. 10, 9, 8. ನನ್ನ ಜೊತೆ ಆಡಿಯನ್ಸು ಕೌಂಟಿಂಗ್ ಹೇಳ್ಬೋದು. 6, 5, 4, 3, 2, 1. ಟೈಮ್ ಅಪ್. ಕಂಟೆಸ್ಟೆಂಟ್ ಮಿಕ್ಕಿರೋರು ಇದ್ದೀರಾ ಇಲ್ಲೇ ಅಥವಾ ಬಾರ್ಡರ್ ಬಿಟ್ಟು ಹೋಗ್ಬಿಟ್ರಾ? ಎಸ್, ಬನ್ನಿ 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 ಬನ್ನಿ. ಅದಕ್ಕೆ ಹೇಳೋದು ರೀ, ನಮ್ಮ ಹೆಣ್ಮಕ್ಳಿಗೂ ಸೆಲ್ಫಿಗೂ ಗಜಾಂತರ ಜನ್ಮಾಂತರದ ನಂಟು ಅಂತ. ಎಸ್, ಆಲ್ ದ ಬ್ಯಾಂಗಲ್ ಬಂಗಾರೀಸ್. ನೋಡೋಣ ಯಾರು ಹೈಯೆಸ್ಟ್ ಸೆಲ್ಫಿ ತಗೊಂಡ್ಬಂದಿರ್ತಾರೆ ಅಂತ. ಇವಾಗ ಆಡಿಯನ್ಸ್ಗೆ ಒಂದು ಟ್ವಿಸ್ಟ್ ಇದೆ. ಏನು ಗೊತ್ತಾ, ಆಡಿಯನ್ಸು ಇದರಲ್ಲಿ ಯಾರು ಹೈಯೆಸ್ಟ್ ಸೆಲ್ಫಿ ತಗೊಂಡ್ಬಂದಿರ್ತಾರೆ ಅವ್ರ ಸೆಲ್ಫಿ ಕೌಂಟ್ನ ನೀವು ಕೂಡ ಪ್ರಾಪರಾಗಿ ಹೇಳಿದ್ರೆ, ಅವ್ರ ಸೆಲ್ಫಿ ಕೌಂಟು ನೀವು ಹೇಳೋ ಕೌಂಟು ಒಂದೇ ಆಗಿದ್ರೆ ನಿಮಗೂ ಕೂಡ ಗಿಫ್ಟ್ ಸಿಗುತ್ತೆ. ಓಕೆ, ಎಸ್, ಯಾರು ಡಿಸ್ಕಸ್ ಮಾಡಬೇಡಿ, ನೋ ಡಿಸ್ಕಷನ್. ಸೊ ಇವಾಗ ನಿಮ್ಮ ಸೆಲ್ಫಿ ಕೌಂಟ್ನ ನೀವು ಕೌಂಟ್ ಮಾಡಿಕೊಂಡು ಎಸ್ ಮನಸ್ಸಲ್ಲೇ ಇಟ್ಕೊಳ್ಳಿ, ಹೇಳೋಕೆ ಹೋಗಬೇಡಿ. ಮೇಡಮ್ ನೀವು ಕೌಂಟ್ ಮಾಡಿದ್ದೀರಾ? ಕೌಂಟ್ ಮಾಡ್ಕೊಳ್ಳಿ ಆರಾಮಾಗಿ. ಎಸ್, ಕೃಪಾ ಮ್ಯಾಮ್ದು ಲಾಸ್ಟ್ ಕೇಳೋಣ ಕೌಂಟಿಂಗು. ಇವತ್ತೇ ಕೌಂಟ್ ಮಾಡ್ತೀರಾ? ನೋಡಿ ಆ ರೇಂಜಿಗೆ ಗ್ಯಾಲರಿ ಫಿಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ನಮ್ಮ ಹೆಣ್ಮಕ್ಳು. ಸರ್ ಬ್ಯಾಂಗಲ್ ಬಂಗಾರಿ ಸಾಂಗ್ ರೆಡಿ ಮಾಡ್ಕೊಂಡಿರಿ. ಎಸ್, ಹೇಳ್ಬಿಡಿ, ರಿವೀಲ್ ಮಾಡಿಬಿಡಿ. ಬನ್ನಿ. ಹಾಯ್, ನಿಮ್ಮ ಹೆಸರೇನು? ಐಶ್ವರ್ಯ. ದೀಪಿಕಾ ಪಟ್ಕೋನೆ ಥರ ಹೈಟಲ್ಲಿದ್ದೀರಲ್ರಿ ಐಶ್ವರ್ಯ. ಓಕೆ, ಎಸ್ ಅಮ್ಮ, ನಿಮಗೆ ನನ್ನ ಪ್ರಶ್ನೆ, ಐಶ್ವರ್ಯ ಅವರು ಎಷ್ಟು ಸೆಲ್ಫೀಸ್ ತಗೊಂಬಂದಿರ್ಬೋದು? ಎಷ್ಟು? 25 ಕೇಳೋಣ. ಹೇಳ್ಬೇಕಾ? 32 ಸೆಲ್ಫೀಸ್. ಹೊಡಿರಿ ಚಪ್ಪಾಳೆ, ಕಮ್ ಆನ್, ಮೇಕ್ ಸಮ್ ನಾಯ್ಸ್. ಎಸ್, ಓಕೆ, ಎಸ್ ಮೇಡಮ್ ಬನ್ನಿ. ಏನು ನಿಮ್ಮ ಹೆಸರು? ವೀಣಾ. ನಿಮ್ಮ ಯಜಮಾನ್ರು ಬಂದಿದ್ದಾರಾ? ಏನು ನಿಮ್ಮ ಪತಿದೇವ್ರ ಹೆಸರು? ವೆಂಕಟೇಶ್. ಪ್ರೀತಿಯಿಂದ ಏನಂತ ಕರಿತೀರಾ? ರೀ ಅವ್ರಿಗೆ ರೀ. ಸೊ ರೀ, ಅವರು ನಿಮ್ಮ ಶ್ರೀಮತಿಯವರು ಎಷ್ಟು ಸೆಲ್ಫೀಸ್ ತಗೊಂಡ್ಬಂದಿರ್ಬೋದು? 20. ಅಷ್ಟೇನಾ ಸರ್ ಭರವಸೆ ನಿಮ್ಮ ಶ್ರೀಮತಿಯವ್ರ ಮೇಲೆ? ಕೇಳೋಣ. 31. ನಾಟ್ ಬ್ಯಾಡ್, ಬಿಗ್ ರೌಂಡ್ ಆಫ್ ಕ್ಲಾಸ್. ಗುಡ್. ಓಕೆ, ನೆಕ್ಸ್ಟ್ ಮೇಡಮ್ ನಿಮ್ಮ ಹೆಸರು? ಪುಷ್ಪ. ಓಕೆ, ನಿಮ್ಮ ಫ್ಯಾಮಿಲಿಯಿಂದ ಯಾರು ಬಂದಿದ್ದಾರೆ? ನಿಮ್ಮ ಹಸ್ಬೆಂಡ್ ಬಂದಿದ್ದಾರಾ? ಎಲ್ಲಿದ್ದಾರೆ ನಿಮ್ಮ ಹಸ್ಬೆಂಡು? ಏನು ಸರ್, ಹೆಂಡತಿನ ನೋಡೋಕ್ಕೆ ನಿಂತ್ಕೊಂಡೇ ಬಿಟ್ಟಿದ್ದೀರಾ? ಸೂಪರ್ ಸರ್ ನೀವು. ಓಕೆ, ನಿಮ್ಮ ಶ್ರೀಮತಿಯವರು ಎಷ್ಟು ಸೆಲ್ಫೀಸ್ ತಗೊಂಡ್ಬಂದಿರ್ಬೋದು? 30 ಕೇಳೋಣ. 34. ಓ ಮೈ ಗಾಡ್, ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ನೋಡೋಣ ಅವ್ರ ಸ್ಕೋರ್ನ ಯಾರು ಬ್ರೇಕ್ ಮಾಡ್ತಾರೆ ಅಂತ. ಮೇಡಮ್ ಬನ್ನಿ. ಏನು ಇಷ್ಟೊಂದು ನಾಚ್ಕೊಳ್ತಾ ಇದ್ದೀರಾ? ನಿಮ್ಮ ಯಜಮಾನ್ರು ಬಂದಿದ್ದಾರಾ? ಎಸ್, ಫ್ಯಾಮಿಲಿಯಿಂದ ಯಾರು ಬಂದಿರೋದು? ಫ್ರೆಂಡ್ಸ್ ಅಷ್ಟೇ ಬಂದಿರೋದಾ? ಓಕೆ, ಹಾಗಾದರೆ ರ್ಯಾಂಡಮ್ ಆಗಿ ತಗೊಳ್ಳೋಣ. ಎಸ್, ನಮ್ಮ ಫೋಟೋಗ್ರಾಫರ್ಗೆ ಕ್ವಶನ್ ಕೇಳೋಣ. ಎಲ್ಲರಿಗೂ ಫೋಟೋಸ್ ತೆಗಿತಾ ಇರ್ತೀರಾ. ಸೊ ಮೇಡಮ್ ಅವ್ರು ಎಷ್ಟು ಸೆಲ್ಫೀಸ್ ತಗೊಂಬಂದಿರ್ಬೋದು ಸರ್? 40. ಓಕೆ, ಲೆಟ್ಸ್ ಆಸ್ಕ್. 33. ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ಕಮ್ ಆನ್, ನಾಟ್ ಬ್ಯಾಡ್. ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಬನ್ನಿ. ನಿಮ್ಮ ಹೆಸರು? ಶಾಲಿನಿ ಅವರೇ. ಓಕೆ, ಶಾಲಿನಿ ಅವ್ರದ್ದು ಕೌಂಟ್ ಇವ್ರಿಗೆ ಕೇಳಿಬಿಡೋಣ. ಶಾಲಿನಿ ಅವ್ರು ಎಷ್ಟು ಸೆಲ್ಫೀಸ್ ತಗೊಂಡ್ಬಂದಿರ್ಬೋದು? 31. ಅಷ್ಟೇ ಭರವಸೆ ನಿಮಗೆ? ಇಲ್ಲ, ಅದಕ್ಕಿಂತ ಕಡಿಮೆ ತಗೊಂಡ್ಬಂದಿದ್ದೀರಾ? ಎಷ್ಟು ಸೆಲ್ಫೀಸ್ ತಗೊಂಡ್ಬಂದಿದ್ದೀರಾ ಮೇಡಮ್? 20. ನಾಟ್ ಬ್ಯಾಡ್, ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ಸದ್ಯಕ್ಕೆ ಹೈಯೆಸ್ಟ್ ಅಲ್ಲಿ ಇರೋದು ಯಾರು? ಅಲರ್ಟ್ ಆಗಿದ್ದಾರಪ್ಪ. 34. ಸೂಪರ್. ಓಕೆ, ಎಸ್, ನಾಟ್ ಲೀಸ್ಟ್ ನಾಟ್ ಲಾಸ್ಟ್ ಕೇಳೋಣ. ಕೃಪಾ ಮ್ಯಾಮ್, ಎಸ್ ಹೇಳ್ಬಿಟ್ರಾ ಕೌಂಟು? ಎಷ್ಟು ಸೆಲ್ಫೀಸ್ ತಗೊಂಬಂದಿ? 36 ಸೆಲ್ಫೀಸ್ ತಗೊಂಡ್ಬಂದ ನಮ್ಮ ಪ್ರಿನ್ಸಿಪಲ್ ಮೇಡಮ್ ವಿನ್ ಆಗ್ತಾ ಇದ್ದಾರೆ. ಬಿಗ್ ರೌಂಡ್ ಆಫ್ ಕ್ಲಾಸ್ ಫಾರ್ ಕೃಪಾ ಮ್ಯಾಮ್. ಇವಾಗ ಏನು ಗೊತ್ತಾ, ಮುಂದೆ ಬನ್ನಿ.
ಯಾವಾಗಲೂ ದೊಡ್ಡವ್ರ ಥರ ಇರಬಾರ್ದು, ಸ್ವಲ್ಪ ಮಕ್ಕಳಾಗಬೇಕು. ಏನಂದರೆ ಇವಾಗ ನಾವು ಎಲ್ಲ ಬ್ಯಾಂಗಲ್ ಹಾಕಿದ್ದೀವಲ್ವಾ, ಒಂದು ಸ್ಟೆಪ್ ಹಾಕ್ಬಿಟ್ಟು ಹಂಗೆ ಸ್ಟೇಜಿಂದ ಕೆಳಗಡೆ ಹೋಗ್ಬೇಕು. ನಾನು ಹೇಳ್ಕೊಡ್ತೀನಿ, ಓಕೆನಾ? ಲೆಟ್ಸ್ ಎಂಜಾಯ್. ಓಕೆ, ಎಲ್ಲರೂ ಮಾಡಬೇಕು. ರೆಡಿನಾ ಸರ್? ಅವ್ರಿಗಿಂತ ನೋಡಿ ಅವ್ರು ಡಾನ್ಸ್ ನೋಡೋಕೆ ನಿಮಗೆ ಜಾಸ್ತಿ ಕಾತ್ರ ಅಲ್ವಾ? ರೆಡಿ, 3, 2, 1 ಮ್ಯೂಸಿಕ್. ಎಲ್ಲರೂ ಮಾಡಬೇಕು. ಮಕ್ಕಳು ಬನ್ನಿ, ನೀವು ಜಾಯ್ನ್ ಆಗ್ಬೋದು. ರೆಡಿ, ಕಮ್ ಆನ್. ರೆಡಿ, 3, 2, ಎಲ್ಲ ಪೇರೆಂಟ್ಸ್ ಡಾನ್ಸ್. ಎಲ್ಲರೂ ಡಾನ್ಸ್ ಮಾಡಬೇಕು. ಕಮ್ ಆನ್, ಕಮ್ ಆನ್ ಆಡಿಯನ್ಸ್, ಕ್ಲಾಪ್. ಎಲ್ಲರೂ ಕೈ ಮೇಲೆತ್ತಿ. ಕಮಾನ್ ಕೃಪಾ ಮ್ಯಾಮ್, ನಿಮ್ ಡಾನ್ಸ್ ನೋಡಕ್ ಕಾಯ್ತಾ ಇದೀವಿ ನಾವು. ಕಮಾನ್, ಸಿಂಪಲ್ ಸ್ಟೆಪ್ ಆಯ್ತಾ? ಕಮಾನ್, ಹ್ಯಾಂಡ್ಸ್ ಡೌನ್. Yes, music off. ಓ ಮೈ ಗಾಡ್, ಏನು ಎನರ್ಜಿ ಅಪ್ಪ. ಪೇರೆಂಟ್ಸ್ ನಿಜವಾಗ್ಲೂ ಸಖತ್ತಾಗಿ ಹೆಜ್ಜೆ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್. ಇದು ಒಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಹೇಳ್ತಾ, ಎಸ್, ನೆಕ್ಸ್ಟ್ ಡಾನ್ಸ್ ಕಾಯ್ತಾ ಇದ್ದೀವಿ. ಸಖತ್ತಾಗಿ ಕಪ್ಪಲ್ ಡಾನ್ಸ್ ಮಾಡೋಕ್ಕೆ ನಮ್ಮ 4th ಸ್ಟ್ಯಾಂಡರ್ಡ್ ಮಕ್ಕಳು. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ಕಂದಾವೋ ಚೆಲುವೆಯೇ, ಒಣ ಒಂಟಿ ಜೀವನ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು. ಮನ್ಸುಕದ್ದ ಮನ್ಮೋಹಿನಿ ಆಸೆ ಆತು ನನ್ನ ಮೇಲೆ, ಕೋಲಾರದ ಹಟ್ಟಿ ಗಣಿ ಕೋಗಿಲದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ, ನಿನ್ನ ರಾಜ ನಾನು ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ನಿನ್ನ ರಾಜ ನಾನು ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ.
నీకేది నాకు తట్టలేదు గాని అమ్మో ఈ లవ్ అనేది బబ్లు గమ్ము అంటుకున్నదంటే పోదు నమ్ము ముందు నుంచి అందదన్న మాటే గాని మళ్ళీ అంటున్నానే అమ్ము ఇది చెప్పకుండా వచ్చేతుమ్ము ప్రేమ నా పలివు నన్ను నమ్ము ఎదురుగానే ఎదురు చూకి తగినట్టుగా నువ్వు బదులు చెబితివే హరి దేవుడా దగ్గరై నన్ను చేరదీస్తువే బుట్ట బొమ్మ నన్ను చుట్టుకుంటివే జిందగీకే అట్ట బొమ్మై జంట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అట్ట బొమ్మై జంట కట్టుకుంటివే ಅಬ್ಬಾ 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 ಏನು ಸಕ್ಕದಾಗಿ ಮಾಡಿದ್ರಪ್ಪ ಡ್ಯೂಯೆಟ್ ಪರ್ಫಾರ್ಮೆನ್ಸು. ಎಸ್, ಹೇಗಿತ್ತು ಪರ್ಫಾರ್ಮೆನ್ಸ್? ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೆಂದರಾದ ನನ್ನ ಕೆಣಕಿದ ಮನೋನ್ಮತ್ತ ದುರುಳ ಭೂತನೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ. ನಮೋ ನಾರಾಯಣಾಯ. கடவுள் மட்டும் கண்டால் கல்லடி தெரியாது. கல்லை மட்டும் கண்டால் கடவுள் தெரியாது. கடவுள் மட்டும் கண்டால் கல்லடி தெரியாது. 8ல் 5 எண் கழியும் என்றும் 5ல் 8 எண் கழியாது. அஷ்ட அக்ஷரம் ஏற்கும் நெஞ்சு பஞ்ச அக்ஷரம் பார்க்காது. ஊழல் கண்ணில் பார்த்தால் யாவும் குற்றம்தான். ஞான கண்ணில் பார்த்தால் யாரும் சுற்றம்தான். ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ನದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲ
இல்லை என்று சொன்ன பின்பும் இன்றியமையாது. தொல்லை தந்த போதும் எங்கள் தில்லை மாறாது. இல்லை என்று சொன்ன பின்பும் இன்றியமையாது. தொல்லை தந்த போதும் எங்கள் தில்லை மாறாது. வீர சைவர்கள் முன்னால் எங்கள் வீர வைரவம் தோற்காது. மன்னன் சொல்லுக்கு அஞ்சி என்றும் மேற்கு சூரியன் உதிக்காது. ராஜலட்சுமி நாயகன் ஸ்ரீனிவாசன் தான். ஸ்ரீனிவாசன் சேர்ந்த விஷ்ணுதாசன் தான். நாட்டில் உண்டு 1000 ராஜராஜன் தான். ராஜனுக்கு ராஜன் இந்த ரங்கராஜன் தான். நீருக்குள்ளே மூழ்கினாலும் நீதி சாகாது. நெஞ்சுக்குள்ளே வாழும் எங்கள் ஜோதி சாகாது. நீருக்குள்ளே மூழ்கினாலும் நீதி சாகாது. நெஞ்சுக்குள்ளே வாழும் எங்கள் ஜோதி சாகாது. வீசும் காற்று வந்து விளக்கணைக்கும். வெண்ணிலாவை அது அணைக்கிடுமா? கொட்டும் வான்மழை நிலம் நினைக்கும். அந்த வானம் தன்னை அதை நினைக்கிடுமா? செய்வோம் என்று பார்த்தால் தெய்வம் தெரியாது. தெய்வம் என்று பார்த்தால் சமயம் கிடையாது. கல்லை மட்டும் கண்டால் கடவுள் தெரியாது. கடவுள் மட்டும் கண்டால் கல்லடி தெரியாது. ಪ್ರಹ್ಲಾದ ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಪವನ ಚರಣ ಪನ್ನಗ ಶಯನ, ಪವನ ಚರಣ ಪನ್ನಗ ಶಯನ. ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ. ನಾರಾಯಣ ಹರಿ ನಾರಾಯಣ. ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನು ಆಡಿ ನಮ್ಮನ್ನೇ ಹೆದರಿಸುವ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅನುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಇವನು ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ?
ಅಲ್ಲಿಯೂ ಇದ್ದಾರೆ ಈ ಕಂಬದಲ್ಲಿ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಅಲ್ಲಿ ಅಲ್ಲಿಯೂ ಇದ್ದಾರೆ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾರೆ ಅಲ್ಲಿಯೂ ಇದ್ದಾನೆ. सारे नष्ट हुए दुष्ट जन सिंह की ये गर्जना से भस्म हुए धूर्त सब धड़ से होगा सर अलग टुकड़े होंगे आदरियों के हरी हुए उग्र हरी हुए छिड़ गया है जंग एक ठनी अस्त्र शस्त्र दंत नख है भौं अब तनी चल पड़े तो मर गए जितने भी असुर थे यहाँ बह रही धरा पे लाल रक्त की नदी 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 नवः रूपम नवः पुत्र रूपम नवः रूपम नवः पुत्र रूपम जय 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 नरसिंह जय ಅವನೆಲ್ಲರೂ ಸ್ಥಳವೇ ಇಲ್ಲ ಎಲ್ಲಿ 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 सारे नष्ट हुए दुष्ट जन सिंह की ये गर्जना से भस्म हुए धूर्त सब धड़ से होगा सर अलग टुकड़े होंगे आदरियों के हरी हुए उग्र हरी हुए